ನಮಸ್ಕಾರ ವೀಕ್ಷಕರೇ, RK22 ನ್ಯೂಸ್ ಕನ್ನಡ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಇವರು ಇಂದು ಹುಕ್ಕೇರಿಯ ಜಾಬಾಪುರದ ಎಲ್ಲ ಮನೆಗಳಿಗೆ ಭಜನೆ ಮಾಡುವ ಮೂಲಕ ತೆರಳಿ ಸಿಹಿ ಹಂಚಿ ನಾಳೆ ನಡೆಯುತ್ತಿರುವ ಶ್ರೀರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಎಲ್ಲರೂ ಮನೆಯಲ್ಲಿ 5 ದೀಪ ಹಚ್ಚಿ ಸಂಭ್ರಮಾಚರಣೆ ಮಾಡಿ ಎಂದು ಮನವಿ ಮಾಡಿಕೊಂಡರು. ಅದು ಅಲ್ಲದೆ ಜಾಬಾಪುರದಲ್ಲಿ ವಾಲ್ಮೀಕಿ ಸಮುದಾಯ ಹೆಚ್ಚಿಗೆ ಇರುವುದರಿಂದ ನಾವು ಇಂದು ರಾಮಾಯಣ ಬರೆದ ವಾಲ್ಮೀಕಿ ಕುಲಬಾಂಧ ಅವರಿಗೆ ಸಿಹಿ ಹಂಚುವ ಮೂಲಕ ನಾವು ಇವತ್ತು ಧನ್ಯರಾಗಿದ್ದೇವೆ. ಇವತ್ತಿನ ದಿನ ಕರ್ನಾಟಕದಲ್ಲಿ ಸೇಡಿನ ರಾಜಕೀಯ ನಡೆಸುತ್ತಿದೆ. ಕರ್ನಾಟಕ ಸರ್ಕಾರ ರಜೆ ನೀಡದೆ ಮೋಸ ಮಾಡುತ್ತಿದ್ದಾರೆ ಎಂದು ಮಾಧ್ಯಮದ ಮುಂದೆ ಕಿಡಿಕಾರಿದ್ದಾರೆ. ವರದಿ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಇಡೀ ದೇಶ ನಾಳಿನ ದಿನ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪುಣ್ಯಕಾಲ. 500 ವರ್ಷದ ಹೋರಾಟದ ಫಲ ಸಿಗ್ತಾ ಇದೆ. ನಾಳೆ 12:20 ಅತ್ಯಂತ ಶುಭ ಮುಹೂರ್ತದಲ್ಲಿ ರಾಮನ ಮೂರ್ತಿ, ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗೋದಿದೆ. ಬರೇ ಅಯೋಧ್ಯ ಅಷ್ಟೇ ಪುಣ್ಯಕ್ಷೇತ್ರ ಅಲ್ಲ, ಇವತ್ತು ಇಡೀ ದೇಶ ರಾಮಮಯ ಆಗಿದೆ. ಇಡೀ ದೇಶದಲ್ಲಿ ರಾಮ ಭಜನೆ, ರಾಮ ಜಪ, ರಾಮನ ಧ್ಯಾನ, ರಾಮನ ಪೂಜೆ ಹೀಗೆ ನಿರಂತರವಾಗಿ ಇಡೀ ದೇಶದಲ್ಲಿ ನಡೀತಾ ಇದೆ. ಹಳ್ಳಿಗಳಲ್ಲಿ, ಓಣಿಗಳಲ್ಲಿ, ಮನೆಗಳಲ್ಲಿ ನಡೀತಾ ಇದೆ. ಅಂಥ ಒಂದು ಶ್ರೇಷ್ಠ ಪುಣ್ಯಕಾಲದ 500 ವರ್ಷದ ಹೋರಾಟದ ಫಲದ ಆ ಮೂರ್ತಿಯ ಪ್ರತಿಷ್ಠಾಪನೆ ನಾವು ನೋಡೋಕ್ಕೆ ನಮಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಪುಣ್ಯವಂತರಿದ್ದೀವಿ. ಸೊ ಅಂಥ ಒಂದು ಶ್ರೇಷ್ಠ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅಂತನ್ನುವಂಥದ್ದು ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರುವಂಥದ್ದು ನಮ್ಮ ಭಾಗ್ಯ ಇದು. ಇನ್ನು ನಾವು ಇವತ್ತು ಹುಕ್ಕೇರಿಯ ಜಾಬಾಪುರ್ನ ಇಲ್ಲಿ ವಾಲ್ಮೀಕಿಯ ವಂಶಜರಿದ್ದಾರೆ. ಸೊ ವಾಲ್ಮೀಕಿಯ ವಾಲ್ಮೀಕಿಯಿಂದಲೇ ರಾಮಾಯಣ ಸೃಷ್ಟಿಯಾಗಿದೆ. ಸೊ ಅಂಥ ವಾಲ್ಮೀಕಿಯ ಜನಾಂಗದ ವಂಶಜರ ಮನೆಗಳಿಗೆ ಅಕ್ಷತೆ ಮತ್ತು ಪ್ರಸಾದ ತಲುಪುವಂಥ ಭಾಗ್ಯ ನಮ್ದಾಗಿತ್ತು. ಇವತ್ತು ಇಡೀ ಈ ಭಾಗದ ಎಲ್ಲ ಮನೆಗಳಿಗೂ ಕೂಡ ಭಜನೆಯ ಮೂಲಕ, ರಾಮ ಧ್ಯಾನದ ಮೂಲಕ ನಾವು ತಲುಪಿಸಿದ್ದು ನಮಗೆ ಆನಂದ ಆಗತ್ತೆ. ಇನ್ನು ಕರ್ನಾಟಕ ಸರ್ಕಾರ ಭಂಡ ಸರ್ಕಾರ, ಒಂಥರ ಸೇಡಿನ ಸರ್ಕಾರ ಅಂತ ಹೇಳ್ತೀನಿ ನಾನು. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಫ್ಯಾಕ್ಟ್ರಿಗಳಿಗೆ ರಜೆ ಕೊಟ್ಟಿದ್ದಾರೆ, ಬ್ಯಾಂಕಿಗಳಿಗೂ ರಜೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ, ಭಂಡ ಸರ್ಕಾರ ಇವತ್ತಿನ ತನಕ ರಜೆ ಕೊಟ್ಟಿಲ್ಲ. ಸೊ ಈ ಆನಂದದಲ್ಲಿ ವಿಘ್ನ ತರುವಂತಹ ಪ್ರಯತ್ನ ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರ ಮಾಡ್ತಾ ಇರುವುದು ಶೋಭೆ ತರುವಂಥದ್ದಲ್ಲ. ಇವತ್ತು ಕಾಲಾವಕಾಶ ಇದೆ. ಸೊ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಾಳಿನ ದಿನ ಅತ್ಯಂತ ವೈಭವದ ಆನಂದದ ಕ್ಷಣದಲ್ಲಿ ಎಲ್ಲರೂ ಭಾಗಿಯಾಗುವ ಹಾಗೆ ರಜೆಯನ್ನು ಘೋಷಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.